ಆಪರೇಷನ್ ಮುಕ್ತಾಗೆ ಬೆಚ್ಚಿ ಬಿದ್ರ ಅಕ್ರಮ ಬಾಂಗ್ಲಾ ಪ್ರಜೆಗಳು ಬೆಂಗಳೂರು ತೊರೆದು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರಾ? ಬೆಂಗಳೂರಿನಿಂದ ಮಡಿಕೇರಿಗೆ ಶಿಫ್ಟ್ ಆಗ್ತಿದ್ದ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. 30ಕ್ಕೂ ಹೆಚ್ಚು ಜನರಿದ್ದ ಬಸ್ ತಡೆದ ಹಿಂದೂಪರ ಕಾರ್ಯಕರ್ತರು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ತೀವ್ರಗೊಂಡ ಬೆನ್ನಲ್ಲೇ ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳು ಬೆಂಗಳೂರು ತೊರೆದು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಈಗ ಮೂಡಿದೆ. ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ 30ಕ್ಕೂ ಹೆಚ್ಚು ಜನರಿದ್ದ ಬಸ್ಸನ್ನು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ತಡೆದು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಿಂದ ಮಡಿಕೇರಿಗೆ ಇವರೆಲ್ಲ ಹೋಗ್ತಿದ್ರಾ ಅಂತ. ಬೆಂಗಳೂರಿನಿಂದ ಮಡಿಕೇರಿಯತ್ತ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಲ್ಲಿ 30ಕ್ಕೂ ಹೆಚ್ಚು ಮಂದಿ ಶಂಕಿತ ಬಾಂಗ್ಲಾದೇಶಿ ಪ್ರಜೆಗಳು ಪ್ರಯಾಣಿಸ್ತಿದ್ರು ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಬಸ್ ತಡೆದು ಪರಿಶೀಲನೆ ನಡೆಸಲಾಗಿದೆ. ಕೆಎಸ್ಆರ್ಟಿಸಿ ಆ ಒಂದು ಬಸ್ಸಲ್ಲಿ ಅಕ್ರಮ ಬಾಂಗ್ಲಾ ಜನ ಹೊರಟಿದ್ದು ಬೆಂಗಳೂರಿನಿಂದ ಮಡಿಕೇರಿ ಕಡೆಗೆ ಆ ಒಂದು ಬಸ್ ಹೊರಟಿತ್ತು. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 30ಕ್ಕೂ ಹೆಚ್ಚು ಶಂಕಿತ ಬಾಂಗ್ಲಾ ಪ್ರಜೆಗಳು. ನಂತರ ಇದನ್ನು ನೋಡಿದ ಹಿಂದೂಪರ ಕಾರ್ಯಕರ್ತರು ಪೊಲೀಸರು ಬಸ್ಸನ್ನು ತಡೆದಿದ್ದಾರೆ. ನಿರಾಶ್ರಿತರ ಕೇಂದ್ರಕ್ಕೆ ಶಂಕಿತ ಬಾಂಗ್ಲಾ ಪ್ರಜೆಗಳು ರವಾನೆ ಆಗ್ತಾ ಇದ್ದಾರೆ. ಆಪರೇಷನ್ ಮುಕ್ತ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ಪತ್ತೆ ಹಾಗೂ ದಾಖಲೆಗಳ ಪರಿಶೀಲನೆ ನಡೀತಿರ್ತಕ್ಕಂಥ ನಡುವೆಯೇ ಈ ಘಟನೆ ನಡೆದಿರತಕ್ಕಂಥದ್ದು ಇದೀಗ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಯಾಕಂತ ಹೇಳಿದರೆ ಈ ಮಡಿಕೇರಿಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದರೆ ಆಲ್ಮೋಸ್ಟ್ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಿಷ್ಟು ಜನ ಎಲ್ಲ ಇವರೇ ಆಗಿರ್ತಾರೆ. ಅವರ ಕುಟುಂಬಗಳೆಲ್ಲ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸುಮಾರು ಒಂದು 30 ಜನ ಬೆಂಗಳೂರಿನಿಂದ ಕುಶಾಲನಗರಕ್ಕೆ ಬಾಂಗ್ಲಾದೇಶದವರು ಹೋಗ್ತಿದ್ದಾರೆ ಅನ್ನುವಂಥ ಸುದ್ದಿ ನಮಗೆ ಮೈಸೂರಿನ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ಮಾಹಿತಿ ಬಂತು. ಆ ಕಾರಣಕ್ಕಾಗಿ ಪೊಲೀಸವ್ರನ್ನ ಗಮನಕ್ಕೆ ತಂದು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ನ ಮೈಸೂರು ಸ್ಟ್ಯಾಂಡ್ನಲ್ಲಿ ಆ ಬಸ್ಸನ್ನು ನಿಲ್ಲಿಸಿ ವಿಚಾರಣೆ ಮಾಡಲಾಗಿ ಆ ವಿಚಾರಣೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಬಾಂಗ್ಲಾ ಅಂತ ಹೇಳುವಂಥದ್ದು ಮತ್ತು ಹಳೆ ಆಧಾರು ಮತ್ತು ಎಲೆಕ್ಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದಿದೆ. ಪೊಲೀಸ್ನವ್ರಿಗೂ ಅದು ಗುಮಾನಿ ಬರ್ತಾ ಇದೆ, ನಮಗೂ ಗುಮಾನಿ ಬರ್ತಾ ಇದೆ. ಹಾಗಾಗಿ ಈಗ ಮಂಡ್ಯದ ಶಂಕರಮಠದಲ್ಲಿರುವಂಥ ನಿರಾಶ್ರಿತರ ಶಿಬಿರಕ್ಕೆ ಅವ್ರನ್ನ ಕರ್ಕೋಗಿದ್ದಾರೆ ತನಿಖೆಗಾಗಿ. ನಾವು ಕೂಡ